ಈ ಆರೋಗ್ಯ ಇಲಾಖೆಯಿಂದ ಸೈಲೆಂಟ್ ಘೋಷಣೆಗಳಿಂದ ಆರೋಗ್ಯ ಇಲಾಖೆ ಸುಧಾರಣೆ ಆಗಲ್ಲ. ಕೆಲಸ ಮಾಡಿದ್ರೆ, ಭೂಮಿಗಿಳಿದು ಕೆಲಸ ಮಾಡಿದ್ರೆ ಮಂತ್ರಿಗಳು, ಆ ಇಲಾಖೆಯ ಅಧಿಕಾರಿಗಳು ಇಲ್ಲಿ ಆರೋಗ್ಯ ಇಲಾಖೆ ಸುಧಾರಿಸಬಹುದು. ಯಾಕಂದ್ರೆ ಆರೋಗ್ಯ ಇಲಾಖೆ ಕರ್ನಾಟಕ ರಾಜ್ಯದಲ್ಲಿ ಬಹಳ ಪ್ರಮುಖವಾದಂಥದ್ದು. ಹೇಗೆ ಹೋಮ್ ಡಿಪಾರ್ಟ್ಮೆಂಟ್ ಇರುತ್ತೋ ಅದೇ ರೀತಿ ಆರೋಗ್ಯ ಮತ್ತು ರೆವಿನ್ಯೂ, ಈ ಮೂರನ್ನು ಕೂಡ ಸರ್ಕಾರಕ್ಕೆ ಒಂದು ಮಾನದಂಡ. ಇವೆಲ್ಲ ಜನ ಈ ಮೂರು ಇಲಾಖೆ ಮೇಲೆನೆ ಜನ ಗುರ್ತು ಮಾಡೋದು. ಯಾಕಂದ್ರೆ ಹೆಚ್ಚು ಜನ ಹೋಗುವಂಥದ್ದು ಪೊಲೀಸು, ಅದು ಬಿಟ್ರೆ ರೆವಿನ್ಯೂ, ಅದು ಬಿಟ್ರೆ ಆರೋಗ್ಯ, ಹೆಚ್ಚು ಜನ ರೀಚ್ ಆಗುವಂಥದ್ದು. ಈ ಆರೋಗ್ಯ ಇಲಾಖೆಯಲ್ಲಿ ಇವತ್ತು ಆಗಿರ್ತಕ್ಕಂಥ ಅನಾರೋಗ್ಯದ ಪರಿಸ್ಥಿತಿ ಏನಿದೆ, ಇವತ್ತು ಈ ಸರ್ಕಾರ ಬಂದ ಮೇಲೆ ಪ್ರತಿದಿನ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಕಳಪೆ IV ದ್ರಾವಣ ಸರಬರಾಜಿಂದ ಗರ್ಭಿಣಿಯರ ಸಾವಾಯಿತು, ನವಜಾತ ಶಿಶುಗಳ ಸಾಲು ಮರಣ ಮೃದಂಗ ಆಯಿತು, ಔಷಧಿಗಳ ಕೊರತೆ ಅಂತೂ ದಿನನಿತ್ಯ ಮಾಧ್ಯಮಕ್ಕೆ ಅದೊಂದು ಸುದ್ದಿ ಆಗೋಯ್ತು. ಔಷಧಿಗಳ ಕೊರತೆ ಸಾಲು ನಾನು ಹೋಗಿದ್ದೆ, ಭ್ರೂಣ ಹತ್ಯೆಗಳ ಒಂದು ಸ್ಕ್ಯಾನಿಂಗ್ ಎಲ್ಲ ನಾವು ನೋಡಿದಿರಿ. ವೈದ್ಯರ ನೇಮಕಾತಿಯಲ್ಲೂ ಕೂಡ ಸರಿಯಾಗಿ ಆಗಿಲ್ಲ ಅನ್ನೋದು ಬಹಳಷ್ಟು ಜನ. ಅದಕ್ಕೆ ಬರ್ತೀನಿ ನಾನು ವಿಚಾರಕ್ಕೆ. ಆಂಬ್ಯುಲೆನ್ಸಿನ ಕೊರತೆ, ನಾನು ಮೊನ್ನೆನೂ ಕೂಡ ಹೇಳಿದೆ, ಆಂಬ್ಯುಲೆನ್ಸ್ ಅವ್ರು ಯಾರೋ ಕರ್ಕೊಂಡೋಗಕ್ಕೆ ಹಣ ಕೇಳಿದ್ರು ಆಂಬ್ಯುಲೆನ್ಸ್ಗೆ ಅಂತ ಕೇಳಿದ್ದೀನಿ ನಾನು. ಸೆಂಟ್ ಜಾನ್ಸಿಂದ ಕರ್ಕೊಂಡು ಹೋಗಿದ್ರು ಅಂತೇಳಿ. ಮತ್ತೆ ಇದರಲ್ಲಿ ನನಗೆ ಕಾಣಿಸುವಂಥದ್ದು ಉಸ್ತುವಾರಿಗಳ ವೈಫಲ್ಯ. ಇದು ಇಲಾಖೆಯಲ್ಲಿ ಅದರದೇ ಆದಂಥ ಸೆಟಪ್ಸ್ ಇರ್ತತೆ. ಈ ಉಸ್ತುವಾರಿ ಮಾಡೋರು ಸರಿಯಾಗಿಲ್ಲ ಅಂದ್ರೆ ಈ ಎಲ್ಲ ಅನಾಹುತಗಳಿಗೂ ಅವರೇ ಮೇನ್ ಕಾರಣ ಆಗ್ತಾರೆ. ಇಲ್ಲಿ ಇವತ್ತು ಈ ಒಂದು ಇಲಾಖೆಯಲ್ಲಿ ಇಷ್ಟೊಂದು ವೈಫಲ್ಯಗಳ ಆಗಿದೆ. ನಾನು ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ನಾನು ಮಾತಾಡಿದ್ದೆ, ಔಷಧಿಗಳ ಕೊರತೆ ಇದೆ, ಸರಿಮಾಡಿ ಔಷಧಿಗಳ ಕೊರತೆ ಅಂತೇಳಿ. ಆಗ ದಿನೇಶ್ ಗುಂಡೂರಾವ್ ಅದಕ್ಕೆ ರಿಪ್ಲೈ ಮಾಡಿದ್ರು, ಹಿಂದೆ ಎಲ್ಲ ನಾವು ಈ ಬಾರಿ 718ರಿಂದ 720 ಔಷಧಿಗಳನ್ನು ಹೆಚ್ಚು ಮಾಡಿದ್ದೇವೆ. ಮುಂದಿನ ವರ್ಷದಲ್ಲಿ 1126 ಔಷಧಿಗಳನ್ನು ಖರೀದಿ ಮಾಡುವುದಕ್ಕೆ ಯೋಚನೆ ಮಾಡುತ್ತಿದ್ದೇವೆ. ಹಿಂದೆ ಇಂಡೆಂಟ್ ಹೇಗೆ ಮಾಡುತ್ತಿದ್ದಾರೆಂದೇ ಹೋದ ವರ್ಷದ ಇಂಡೆಂಟ್ ಅನ್ನು ಈ ವರ್ಷ ಟೆಂಡರ್ ಮಾಡಿ ಈ ವರ್ಷದ ಕೊನೆಯಲ್ಲಿ ಬರುವಂತೆ ಮಾಡುತ್ತಿದ್ದರು. ಅದಕ್ಕಾಗಿ ನಾನು 2025-26 ಸಾಲಿನಲ್ಲಿ ಮತ್ತು ಈ ವರ್ಷದ ಬಾಕಿಯನ್ನು ಒಂದೇ ಬಾರಿ ಟೆಂಡರ್ ಕರೆಯುತ್ತಿದ್ದೇನೆ. ಮುಂದಿನ ವರ್ಷ ಸಹ ಈ ಟೆಂಡರ್ ಅನ್ನು ಕರೆಯುತ್ತೇವೆ. ಮಂತ್ರಿಗಳು ಹೇಳಿದ್ದು, ಅಧಿವೇಶನದಲ್ಲಿ ಹೇಳಿರೋದು. ಟೆಂಡರ್ ಕರೆದಿದ್ರೆ ಟೆಂಡರ್ ಆಗಿದೆ ಅಂತ ಹೇಳ್ತಾ ಇದ್ದ. ನನ್ಗೆ ಗೊತ್ತಿಲ್ಲ ಟೆಂಡರು, ಅದೇ ಮಾಹಿತಿ ಅವ್ರು ಹೇಳಿ ರಿಪ್ಲೈ ಮಾಡೋವಾಗ ಏನ್ ಮಾತಾಡೋದು ಬೇಡ, ಹಾಗೇ ಕಂಟಿನ್ಯೂ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಅಂತ ನನ್ಗಿರೋ ಸುದ್ದಿ. ಮೊದ್ಲೇ ಅವತ್ತು ಇವ್ರು ಬಂದಾಗ ಏನಿತ್ತು, ಯಾರು ಸಪ್ಲೈ ಮಾಡ್ತಾ ಇದ್ರು ಅವನಿಗೆ ಪ್ರತಿ ವರ್ಷನೂ ಕೂಡ ಕಂಟಿನ್ಯೂ ಆಗಿದೆ ಅಂತ ಹೇಳಿ ಅಧಿವೇಶನದಲ್ಲಿ ಅವರು ಉತ್ತರ ಕೊಟ್ಟಿದ್ದಾರೆ. ಏನಂತ, ನಾವು ಟೆಂಡರ್ ಮಾಡ್ತೀರಿ ಅಂತ. ಮತ್ತೆ ಔಷಧಿ ಇಲ್ಲ ಅಂತ ನಾನು ಹೇಳಿದ್ದೀನಿ. ಅವ್ರಿಗೆ ಸರ್ಕಾರಕ್ಕೆ ಇವರು ಔಷಧಿ ಇಲ್ಲ ಅಂತ ವಿರೋಧ ಪಕ್ಷದವ್ರು ಅದೇ ಕತೆ ಅಲ್ವಾ? ಅವ್ರು ಹೇಳ್ತಾರೆ, ಹಂಗೆ ಹೇಳೋದೆ, ಅವ್ರು ವಿರೋಧ ಮಾಡದೆ ಅವರು ಅಂತೇಳಿ ಬಹಳಷ್ಟು ಸರಿ ನಮ್ಮ ಉಪಮುಖ್ಯಮಂತ್ರಿದು ಅವ್ರದ್ದು ರೆಗ್ಯುಲರ್ ಡೈಲಾಗು, ರೆಗ್ಯುಲರ್ ಸಂಸ್ಕೃತ ಪದಗಳು ಎಲ್ಲ ಅದೇ ಬರ್ತವೆ. ಹಾಗೆ ಅನ್ಕೊಂಬಾರ್ದು ಅಂತೇಳಿ ಯಾರು ಪತ್ರ ಬರೆದಿದ್ದಾರೆ? ಆರೋಗ್ಯ ಇಲಾಖೆಯ ವೈದ್ಯಾಧಿಕಾರಿಗಳೆಲ್ಲ, ಇಡೀ ಕರ್ನಾಟಕದ ಆರೋಗ್ಯ ಇಲಾಖೆಯ ವೈದ್ಯಾಧಿಕಾರಿಗಳು, ಅವರ ಸಂಘ ಒಂದಿದೆ. ಆ ಸಂಘದವರು ಸರ್ಕಾರಕ್ಕೆ ಒಂದು ಪತ್ರ ಬರೆದಿದ್ದಾರೆ. ನಾನಲ್ಲ, ಡಾಕ್ಟರ್, ಅಲ್ಲಿ ಕೆಲಸ ಮಾಡೋ ಡಾಕ್ಟರ್ಗಳು ಅವ್ರ ಪತ್ರ ಬರೆದಿದ್ದಾರೆ. ಆಸ್ಪತ್ರೆಯಲ್ಲಿ ಕಾಲಕಾಲಕ್ಕೆ ಸಮರ್ಪಕವಾದ ಔಷಧಿಗಳನ್ನು ಸರಬರಾಜು ಮಾಡುವುದು ಸರ್ಕಾರದ ಜವಾಬ್ದಾರಿ. ಇತ್ತೀಚಿನ ದಿನಗಳಲ್ಲಿ ಔಷಧಿ ಸರಬರಾಜು ಮಾಡುವುದರಲ್ಲಿ ಸಂಸ್ಥೆಯು ಸಂಪೂರ್ಣ ಅದಕ್ಕೆ ಬರ್ತೀನಿ ಅವಾಗ ಕೊಡಿ. ಪೂರ್ಣ ವಿಫಲವಾಗಿರುವ ಕಾರಣ ರೋಗಿಗಳು ಸರಿಯಾದ ಸಮಯಕ್ಕೆ ಔಷಧ ಉಪಚಾರ ದೊರೆಯದೆ ಪರದಾಡುವಂತಾಗಿದೆ.
ಡಾಕ್ಟ್ರುಗಳು ಹೇಳೋದು, ಕೆಲಸ ಮಾಡೋ ಅಲ್ಲಿ ಚೀಟಿ ಬರ್ಕೊಡೋ ಡಾಕ್ಟ್ರುಗಳು ಅವ್ರು ಹೇಳೋ ಅಂಥದ್ದು. ಇದರ ಬಗ್ಗೆ ಸಾಕಷ್ಟು ಬಾರಿ ಸಂಘವು ಮನವಿ ಮಾಡಿದ್ದರೂ ಸಹ ಇದುವರೆಗೆ ಸರಿಪಡಿಸಿರುವುದಿರಲಿಲ್ಲ. ಇದರಿಂದಾಗಿ ವೈದ್ಯರು ಮತ್ತು ಸಿಬ್ಬಂದಿಯ ಮೇಲೆ ಒತ್ತಡ ಹೆಚ್ಚಾಗ್ತಿದ್ದು ರೋಗಿಗಳ ಜೊತೆ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿದೆ. ಅಧ್ಯಕ್ಷರೇ, ಅವ್ರು ಯಾರು ಡಾಕ್ಟರ್ಗಳನ್ನ ರೋಗಿಗಳನ್ನ ನೋಡಿ ಅವ್ರಿಗೆ ಔಷಧಿ ಕೊಡಿ ಅಂತ ಹೇಳಿರ್ತಾರೋ ಅವರೇ ಕೈ ಎತ್ತಿರೋದು, ಅವರೇ ನಿಸ್ಸಹಾಯಕ. ನಮ್ಮ ಕೈಲಿ ಆಗ್ತಾ ಇಲ್ಲ, ಔಷಧಿ ಕೊರತೆ ಇದೆ, ಔಷಧಿ ಕೊರತೆ ಇದೆ ಅಂತೇಳಿ. ಅಂದ್ರೆ ಈ ಸರ್ಕಾರ ಬದುಕಿದೆಯಾ, ಬಡವರ ಪಾಲಿಗೆ ಬದುಕಿದೆಯಾ ಸತ್ತಿದೆಯಾ ಅನ್ನೋ ಪ್ರಶ್ನೆನ ಇಲ್ಲಿ ಅವರೇ ರೈಸ್ ಮಾಡ್ಬಿಟ್ಟಿದ್ದಾರೆ. ಇಲ್ಲ, ಇವ್ರನ್ನ ಮನೆ ಸ್ಟ್ರೈಕು ಹೋಗಿದ್ರು, ಕರೆದು ಮಾತಾಡ್ಬೇಕಾಯ್ತು. ಯಾಕಪ್ಪ ಹಿಂಗ ಪತ್ರ ಬರ್ದಿದ್ಯಾ? ದಿನೇಶ್ ಗುಂಡೂರಾವ್ ಅವರು ಅವ್ರು ಬಂದ ಮೇಲೆ ಹಿಂದೆ ಎಲ್ಲ 400 ಔಷಧಿಗಳು ಇರ್ತಾ ಇತ್ತು. ದಿನೇಶ್ ಅವ್ರು ಬಂದ ಮೇಲೆ ಅದು 1126 ಔಷಧಿ ಆಗಿದೆಯಲ್ಲ ಅಂತ ಯಾರು ಹೇಳ್ಬೇಕು? ಅದೇ ಡಾಕ್ಟರ್ಗಳು ಹೇಳ್ಬೇಕಾಯ್ತು. ಅವರೇ ಹೇಳ್ತಾ ಇದ್ದಾರೆ, ನಮ್ಮ ಕೈಲಿ ಈ ಔಷಧಿಗಳು ಸಿಗ್ತಾ ಇಲ್ಲ, ಎಲ್ಲೂ ಔಷಧಿಗಳು ಕೊರತೆಯನ್ನ ಕಾಣ್ತಾ ಇದೆ ಅನ್ನೋ ಮಾತನ್ನ ಅವರು ಹೇಳಿದ್ದಾರೆ. ನಾನು ಬಹಳ ಇಂಪಾರ್ಟೆಂಟ್ ಆಗಿ ಈ ಆರೋಗ್ಯ ಇಲಾಖೆ, ನಾನು ಫಾಸ್ಟ್ ಹೇಳ್ದೆ, ಎಲ್ಲೋ ಒಂದ್ ಕಡೆ ಇದಕ್ಕೇನೋ ನಮ್ಮ ಪದ್ಧತಿಯಲ್ಲಿ ಹೇಳ್ತಾರೆ, ಇದಕ್ಕೇನೋ ಮಾಟ ಮಂತ್ರ ಮಾಡ್ಬಿಟ್ಟವ್ರ ಅಂತ. ಮಾಟ ಮಂತ್ರ ಅಂದ್ರೆ ಗೊತ್ತಾಗ್ತದ ಅಧ್ಯಕ್ಷರೇ? ಮಾಟ ಮಂತ್ರ ಫೇಮಸ್ ಅಲ್ಲ, ಮಾಡ್ಬಿಟ್ಟವ್ರ ಅಂತ ಅನ್ಸ್ತದೆ. ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಇವಾಗ ಬಂದವ್ರೆ, 8-9 ತಿಂಗಳಿಂದ ಕಚೇರಿಗೆ ಬಂದಿಲ್ಲ. 8-9 ತಿಂಗಳಿಂದ ಕಚೇರಿಗೆ ಬಂದಿಲ್ಲ. ವರ್ಕ್ ಫ್ರಮ್ ಹೋಮ್. ನಾನು ಕೇಳ್ತೀನಿ, ಎಲ್ಲ MLA-ಗಳೆಲ್ಲ ಬಹಳ ಜನ MLA-ಗಳಿದಾರಲ್ಲ, ಯಾರಾದ್ರೂ ಇವ್ರ ಹತ್ರ ಹೋಗಿ ಒಂದಿನ ಮಾತಾಡಿದಿರನಪ್ಪ? ಯಾರಾದ್ರೂ? ಯಾರು ಇಲ್ಲ. ನಾನು ರೂಲಿಂಗ್ ಪಾರ್ಟಿಯವ್ರನ್ನು ಕೇಳ್ತೀನಿ, ಯಾರಾದ್ರೂ ಮಾತಾಡಿ ಹೋಗಿ ಭೇಟಿ ಮಾಡಿದ್ದೀರಾ? ನನ್ಗೆ ಅಲ್ಲಿಂದನೂ ಫೋನ್ ಬಂದಿತ್ತು, MLA-ಗಳು ಏನು ಬಂದಿಲ್ಲ ಅಂತಂದ್ರು. ವರ್ಕ್ ಫ್ರಮ್ ಹೋಮ್. ಮತ್ತೆ ಅವರು ಏನೋ ಜಗಳ ಆಯ್ತಂತೆ ಅಲ್ಲಿ, ಅದನ್ನ ಮುಂದೆ ಹೇಳ್ತೀನಿ ನಾನು. ಅವರೇ ಏಕ ಕಡತ. ನಾವೆಲ್ಲ ಏಕದಂತ ವಿನಾಯಕನ್ ನೋಡಿದಿರಿ, ಇಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಏಕದ ಕಡತ. ಏನು ಅಂದ್ರೆ ಅವರೇ ಪ್ರಿನ್ಸಿಪಲ್ ಸೆಕ್ರೆಟರಿನೇ ಅವರೇ ಕಡತ ರೆಡಿ ಮಾಡ್ಕಂತಾರೆ, ಅವರೇ ಪುಟಪ್ ಮಾಡ್ಕಂತಾರೆ, ಅವರೇ ಆರ್ಡರ್ ಇಶ್ಯೂ ಮಾಡ್ತಾರೆ. ಹೊಸ ಪರಂಪರೆ ಇದು. ನಾನು ಇದಕ್ಕೆ ದಾಖಲೆ ಕೊಡ್ತೀನಿ, ಯಾಕಂದ್ರೆ ದಾಖಲೆ ಕೇಳಬೇಕಲ್ಲ ನೀವು, ದಾಖಲೆ ಕೇಳ್ತೀರಿ. ಮುಖ್ಯ ಕಾರ್ಯದರ್ಶಿಯವರಿಗೆ ಹರ್ಷಗುಪ್ತಾ ಬರೆದಿರುವ ಪತ್ರ. ಯಾರು? ಪ್ರಿನ್ಸಿಪಲ್ ಸೆಕ್ರೆಟರಿ. ದಾಖಲೆ